ಅಲ್ಲ ಇದಕ್ಕೆ ಪಟ್ನಾಗಲ್ಲಿ ನಾನು 150 ರೂಪಾಯಿ ನೀ ಇಟ್ಟಿದ್ದಿಟ್ಟಲ್ಲಿರಂಗಿಲ್ಲ ನೋಡಿ ಮನ್ಯಾಗ. ಲೇ ಕಾವ್ಯ ಕಾವ್ಯ ಎತ್ತಾಗ ಹಾಳಾಗೋಗಿಯ ಲಗುನ ಬಾಯಿಲೆ. ಏನ್ ಬೇವಾ ಬನ್ನಿ ತಡಿ ಓಟು ಓದಕ್ ಕುಂತ್ರನು ಪುರ್ಸುತ್ತಿರಂಗಿಲ್ಲ ಹಂಗ ಒಂದ ಸಮ ಕರೀತಿದಿ. ಏನ್ ಬೇವಾ ಅಲ್ಲಲೇ ಇದಕ್ಕೆ ಪಟ್ನಾಗ ನಾನು 150 ರೂಪಾಯಿ ಇಟ್ಟಿದ್ನಿ. ಒಂದು ಡಬ್ಯಾಗ ಹಾಕಿ ಎಲ್ಲೈತದ ಕಾಣಿಸ್ವಲ್ತಲ್ಲ. ಬೇವಾ ನಾ ತಗೊಂಡಿಲ್ ಬೇ ಅಪ್ಪ ಕೇಳು. ಹೌದಾ ನೀ ತಗೊಂಡಿಲ್ಲ? ನನ್ನ ತಲೆ ಮೇಲೆ ಕೈ ಇಟ್ಟಿರ ನೀ ತಗೊಂಡಿಲ್ಲ ಅಂದು. ಬೇ ಯವ್ವ ಅದು ತಗೊಂಡಿನ್ ನಾನು. ಅರ್ಜೆಂಟ್ ಬುಕ್ಕ ಬೇಕಾಗಿತ್ತ ಅದಕ್ಕ ತಗೊಂಡು ಹೋದ್ನಿ. ನೀ ಕೇಳಿದ್ರು ಕೊಡಂಗೇ ಇಲ್ಲಲ್ಲ, ಅಲ್ಲಿ ಇಟ್ಟಿದ್ ನೋಡಿದ್ನಿ ನಾನು, ಅದಕ್ಕ ತಗೊಂಡು ಹೋದ್ನಿ ಬೇವಾ. ಅಯ್ಯ ನಿನ್ನ ಬಾಯಾಗ ನನ್ನ ಕಡೆ ಕೊರೊಟ್ಟಿ ನಿನಗೇನು ಬಂತ ದಾಡಿ? ಅಲ್ಲ ಡಬ್ಯಾಗ ಇಟ್ಟಿದ್ 150 ರೂಪಾಯಿ ತಗೊಂಡೋಗಿಲ್ಲ. ಅಲ್ಲ ಕಮ್ಸಿ ಅಂದ್ರೂ 2.5 ಕಿಲೋ ಚಲೋ ಅಕ್ಕಿ ಬರ್ತಿದ್ವಾ? ಏನ್ ಮಾಡಿದ್ಯ ಅದು ರೊಕ್ಕ? ಯಾವ ಬುಕ್ಕ ತಗೊಂಡಿ? ಹಂಗ ಬುಕ್ಕ ಪೆನ್ನು ತಗೊಂಡಿದ್ದ. ಹುಚ್ಚಿಗೇಡಿ ಮನಗೇಡಿ ಅವೆಲ್ಲ ರೊಕ್ಕ ಖರ್ಚು ಮಾಡಬೇಡ. ಸಾಲಿ ಕಲ್ತಿದ್ದು ಸಾಕ್ ಬಿಡು. ಅವ ರೊಕ್ಕ ಜೊತೆನಾಗಿ ತೆಗೆದಿಟ್ವ ಅಂದ್ರ ನಿನ್ ಮದ್ವಿಗರ ಆಕೇತಿ. ಏನ್ ಹುಚ್ಚು ಹುಡುಗಿಯದಿಯ ಏನ ನೀನಾರ? ಬೇವಾ ನೀನ್ ನನ್ ಮದಿವಿ ಅನ್ನಕ್ ಹೋಗ್ಬೇಡ. ನನಗ್ ಮದ್ವಿ ಇಷ್ಟ ಇಲ್ಲ. ತಗ ಓದಾಕ್ ಬಿಡಂಗಿಲ್ಲ. ಇವಕ್ಕದು ಯಾವಾಗ ಬುದ್ಧಿ ಬರ್ತೈತಿ ಅಂತೀನಿ ನಾನು. ಗಂಡನ ಮನೆಗೆ ಹೋಗಿಂದ ಏನಕ್ಕೀಗ ನೌಕರಿಗೆ ಕಳಿಸ್ತಾರ, ಮನ್ಯಾಗಿನ ವಾರೆ ಮಾಡಕ್ಕೆ ಸಾಕಾಗಿರ್ತೈತಿ. ಅಲ್ಲ ನಂದ್ರ ನೆನಪೈಲ್ ನೋಡು ಇವ ನಾವಲ್ಲಿ ನಂದು 2000 ರೂಪಾಯಿ ಹಳಾದ ರೇಷ್ಮೆ ಕೊಡ್ಬೇಕಿಲ್ಲ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಕಾಡಕುಂತಾಳ. ಇವತ್ತು ಅಲ್ಲೇ ಹೋಗ್ಕೊಂತ ಬರ್ತೀನಿ. ಅದು ಹೆಂಗೆ ಕೊಡಂಗಿಲ್ಲ ನಾನು ನೋಡ್ತೀನಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ವಯಸ್ಸಾದವರಿಗೆ ಇಲ್ಲ ಕಿಮ್ಮತ್ತು. ಲೇ ರೇಷ್ಮಿ ಏನ್ ಮಾಡಕುಂತಿಲೇ? ಚಾಲು ಆತ ನಮ್ಮ ಅತ್ತಿದ. ಸಾಯಂಕಾಲ ಆದ್ರ ಸಾಕು ಚಾ ಮಾಡ ಮಟ ಪುರ್ಸುತ್ತಿರಂಗಿಲ್ಲ. ಏನ್ರಿ ಅತ್ತಿಯರ? ಸುಬ್ನಾತಿ ಅಲ್ಲೇ ಕುಂತ ಕೇಳ್ತಾ ಎದ್ದು ಬರಂಗಿಲ್ಲ. ಅತ್ತೆನ ಕಿಮ್ಮತ್ತಿಲ್ಲ. ಅತ್ತಿಯರ ಏನ್ ಹೇಳ್ರಿ ನೀವು? ಲಗುಲಗುನ ಹೇಳ್ರಿ ನಂಗ. ಓಟ್ ಅಡ್ಗಿ ಮನೆಗೆ ಅರ್ಜೆಂಟ್ ಕೆಲಸ ಐತ್ರಿ. ಅರ್ಜೆಂಟ್ ಕೆಲಸ ಅಂದ್ರೆ ಏನ್ ಜಾಮೂನ್ ಮಾಡಕುಂತೀರ ಮನ್ಯಾಗ? ಜಾಮೂನು ಪಾಕೆಟ್ ತಂದಿಲ್ಲ ನಮಗ. ಮತ್ತೇನಾರ ಸ್ವೀಟ್ ಖಾರ ಚಕ್ಲಿ ಏನಾರ ಮಾಡಕುಂತೀರ್ಲೇ? ಮತ್ತೆ ನನಗೆ ಸರ್ಪ್ರೈಸ್ ಕೊಡ್ಬೇಕಂದು. ನಾವಲ್ಲಿ ಈ ಮುದುಕಿಗ 3 ಹೊತ್ತು ಬಿಸಿ ಬಿಸಿದ್ ಮಾಡಿ ಹಾಕಕ್ಕ ನನ್ನ ಹೆಣ ಬಿದ್ದು ಹೊಂಟೈತಿಲಿ. ಮತ್ತೆ ಸರ್ಪ್ರೈಸ್ ಬೇರೆ ಅಂತಿ ಮುದುಕಿಗ. ಇವ ಏನೇನ್ ಆಶೆ ಇಟ್ಕೊಂಡೈತಿ ಇದು ಮುದುಕಿ. ಅತ್ತಿರ ರೊಟ್ಟಿ ಗಜ್ಜಿಗೆ ಹಾಕತ್ತಿದ್ನಿರಿ. ನಿಮ್ ಮಗ ಬರ ಹೊತ್ತಾತು. ಮತ್ತೆ 8 ಅಂದ್ರ ಮಕ್ಕೊಂಡ್ ಬಿಡ್ತಾರ್ರಿ ಅವ್ರು ಊಟ ಮಾಡಿ. ಅದಕ್ಕ ಈಗಿಂದನ ಚಾಲು ಮಾಡಿದ್ರ ಅಲ್ಲಿಗೆ ಬರ್ತತಿ ಏನ್ ಮಾಡಕ್ ಕುಂತನ್ರಿ. ಅಯ್ಯ ನಾ ಏನ ಅನ್ಕೊಂಡೆಲ್ಲ ನೀನ್ ಅವೈದಂದು ಏನಾರ ಮಾಡ್ಬೇಕಿಲ್ಲ. ಒಟ್ಟು ರುಚಿಯಾಗಿ ಪಾಪ ದುಡ್ಡು ಬರ ಗಂಡ್ಸವ ಒಟ್ಟು ಮನೆಗೆ ಬಂದಿಂದ ಏನಾರ ಕೊಡ್ಬೇಕು ತಿನ್ನಾಕ. ಅವನಿಗೂ ಖುಷಿ ಆಕೈತಿ. ತನಗ ಏನಾರ ತಿನ್ನಂಗ ಆಗಿರ್ತತಿ. ಮಗನ ಮೇಲೆ ಮೊಮ್ಮಗನ ಮೇಲೆ ಹಾಕಿ ಹೇಳ್ತಾಳ. ಇವ ಇದ ಮಾಡಿ ನನ್ನ ಹೆಣ ಬಿದ್ದು ಹೊಂಟತಿ. ಮತ್ತೆ ಈ ಮುದುಕಿದ್ ಒಂದು. ಅತ್ತಿರ ಓಟು ಬೀನ್ಸ್ ಅದವು ಓಟ್ ಹಸನ್ ಮಾಡ್ಕೊಡ್ತೀರೇನ್ರಿ ಅತ್ತಿರ? ಇವತ್ತು ಪಲ್ಯ ಅದ ಮಾಡ್ಬಿಡ್ತೀನ್ರಿ. ನಾಳೆ ಹೆಂಗೋ ಐತ್ವ್ಯಾರ ಐತ್ರಿ ಅತ್ತಿರ. ಓಟು ಮೀನಾ ಇಲ್ಲಾಂದ್ರ ಕ್ವಾಳಿ ಇಲ್ಲಾಂದ್ರ ಮಟನ್ನು ಸಾರಿ ಏನಾರ ಮಾಡ್ಕೊಂಡ್ ತಿನ್ನಕೈತ್ರಿ ಅತ್ತಿರ. ಅದಕ್ಕ ಯಾವ ಮತ್ತ ಬತ್ನಿಕಾಯಿ ಆಗೋಕ್ಕವ್ರಿ ಬೀನ್ಸ್. ಅದಕ್ಕೆ ಇವತ್ತ ಮಾಡ್ಬಿಡುನ್ರಿ ಹೆಂಗಂದ್ರಿ ಅತ್ತಿಯರ? ಅಯ್ಯೋ ನೀ ಹೇಳುದನು ಖರೆ ಬಿಡ. ನಾನು ಹಸನ್ ಮಾಡ್ಕೊಡ್ತೀನಿ ಬಿಡು ಬೀನ್ಸ್. ಅದೇನ್ ದೊಡ್ಡ ಕೆಲಸ ಅಲ್ಲ. ಅಯ್ಯೋ ಯಾಕ ಬೆಳ್ಳ ನೋವಾಗ್ಬಿಟ್ಟ ನೋಡ. ಇದು ಬೈಲು ಭಾಳ ನೋವಾಗಿತ್ತು ಕೈ. ಅದಕ್ಕೆ ನಂಗೆ ಆಗಂಗಿಲ್ಲ, ನೀನ ಮಾಡ್ಬಿಡು. ಅದು ಏಟೋತು ಹಣೆ ಬಾರ್ ಗಣೇಶ ಚೌತಿ. ಒಂದು ಕೆಲಸ ಇದನ್ನು ಮಾಡಂಗಿಲ್ಲ, ನಂಗೂ ಮಾಡಕ್ ಕೊಡಂಗಿಲ್ಲ ನೋಡು. ಇವ ರೇಷ್ಮಕ್ಕ ಅದೇನವಾ? ಯಾವಕ್ಕಿ ಬಾಗಲ್ದಾಗ ನಿಂತವ ಈ ಆಟೋ ಕಾಣಿಸಂಗಿಲ್ಲನು? ಅಯ್ಯ ಕುಡ್ ಮೂಳಿ. ಅಯ್ಯ ಗಂಗಕ್ಕ ಬಾರ ಇವ ಅಪರೂಪ ಆಗ್ಬಿಟ್ಟಿಲ್ಲ. ಒಟ್ಟೆ ಬಂದಿಲ್ ಬಿಡು ಮನಿ ಕಡೆ. ಹೂನವ ಬಂದಿಲ್ಲ ನೋಡಿ. ಏನ್ ಮಾಡ್ಬೇಕು? ನೀನ ಬರ್ತೀಯ ಅಂತ ದಾರಿ ನೋಡ್ನ್ಯಾ 7 ದಿನ. ನೀ ಬರ್ಲಿಲ್ಲಲ್ಲ, ನಾನ ಬನ್ನಿ. ಹಂಗ್ಯಾಕಂತೀಯ ಇವ? ಮತ್ತೆ ಏನ್ಲೇ ರೇಷ್ಮಿ 2000 ರೂಪಾಯಿ ಇಸ್ಕೊಂಡು ಕೊಡ್ತೀನಿ ಅಂದು ಏನ ಕೊಟ್ಟಿಲ್ಲಲ್ಲ ಇವ? ನನ್ನ ಮನ್ಯಾಗ 108 ಖರ್ಚಿರ್ತಾವು. ಎಲ್ಲ ಬಿಟ್ಕೊಟ್ಟು ನಿಂಗೆ ಕೊಟ್ಟನಿ ಅಂದ್ರೆ ನೀನು ನನ್ನ ಟೈಮಿಗೆ ಕೊಡ್ಬೇಕು. ಅದು ಬಿಟ್ಟು ಬುಡ್ದಾಗ ಇಟ್ಕೊಂಡು ಕುಂತ್ರ ಹಂಗ್ಯಾಕಂತೀಯ? ಯಾಕ ನಾನೇನು ಬುಡ್ದಾಗ ಇಟ್ಕೊಂಡು ಕುಂತೀನಿ ಅಂತ ಹಿಂಗೇನು ಗೊತ್ತೇನು? ಇಲ್ಲ ಯಾಕ ನನ್ನ ಕಡೆನೂ ಪಗಾರ ಇಲ್ಲ ಅಂದ್ರ ಕಳಿ ಕೇಳಕ್ ಹೋಗಿಲ್ಲ. ಮತ್ತೆ ನನ್ನ ಗಂಡನ ಪಗಾರನೂ ಆಗಿಲ್ಲ. ಎಲ್ಲಿಂದ ಕೊಡ್ಲಿ? ಯಾಕ ಒಟ್ಟು ಅಡ್ಜಸ್ಟ್ ಮಾಡ್ಕ ಕೊಡ್ತೇನಿ. ಅಡ್ಜಸ್ಟ್ ಮಾಡ್ಕ ಅಂದು 8 ದಿನ ಆತ್ಲಿ. ಯಾವಾಗ ಕೊಡುದು? ಇವ 2 ದಿನ ಅಂತ ಇಸ್ಕೊಂಡು ನೀನು ಹಿಂಗೆ ಮಾಡ್ಬಾರ್ದು ನೋಡು. ನನಗೆ ಅರ್ಜೆಂಟ್ ಸಂಚಿ ಸಾಮಾನು ಬೇಕಾಗ್ಯಾವು. ಅದಕ್ಕೆ ಬಾ ನಂಗೆ 2000 ರೂಪಾಯಿ ಕೊಡಿಸ್ಬಾ. ಎಲ್ಲಿಂದಾರ ಇಲ್ಲಾಂದ್ರೆ ಕಲೆಪ್ಪ ನಂಗಡೆ ಉದ್ರಿ ಹೇಳ್ಯಾರ ನಂಗೆ ಕೊಡಿಸ್ಬಾ. ಅಯ್ಯ ಬಾರಿ ಬಿಡ್ಲಿ ಗಂಗಿ ನೀನು. ಅಲ್ಲಲ್ಲಿ 1-2 ದಿನ ತಡಗಿ ಕೊಡ್ತಾರ. ಎಲ್ಲರೂ ಓಡೋಗ್ತಾರೇನು? ನಾನು ಅವಾಗ ಅನ್ನಿ ಟೂರು ಪಾರು ಬೇಡ, ಸುಮ್ಕ ರೊಕ್ಕ ಖರ್ಚು ಕಟ್ಟಕ್ಕಾಗಂಗಿಲ್ಲ ಬಿಡಂಗಿಲ್ಲ ಅಂದ್ರೆ ಮ್ಯಾಲೆ ಬಿದ್ದು ಕೊಡ್ಸಿಲ್ಲ. ಈಗ ನೋಡು ತಲೆ ಮೇಲೆ ಬಂದು ಕುಂತತಿ. ಅತ್ತಿಯರ ನೀವು ಓಡ್ ಸುಮ್ಮನೆ ಇರ್ರಿ ಅತ್ತಿಯರ. ತಗೊಂಡ್ ಕೊಟ್ಟನೆ ಅಂದ್ರೆ ನೋಡು. ಅಲ್ಲಲ್ಲಿ ರೇಷ್ಮಿ 2000 ರೂಪಾಯಿ ಬೇಕಾ ನಿಂತಾಳಾಕಿ. ಎಲ್ಲಿಂದ ತಂದು ಕೊಡ್ತಿ? ಯಾಕ ನಮ್ಮತ್ತಿ ಹಂಗ ಓಟ ಹೆಂಗಾರ ಮಾತಾಡ್ತಾಳ. ನೀ ಏನೇನು ತಲೆಗೆ ಹಚ್ಕೊಬೇಡ. ಈಗ ಅರ್ಜೆಂಟ್ ಏನ್ ಸಾಮಾನು ಬೇಕು ಹೇಳು, ನಾನು ಕೊಡ್ತೀನಿ. ಬೇಕಂದ್ರೆ 2000 ರೂಪಾಯಿ ನಾನು ಕೊಡ್ತೀನಲ್ಲ, ಅವಾಗ ನೀನು ನನ್ನ ಸಾಮಾನು ವಾಪಸ್ ಕೊಡು ಅಂತಿ. ಹೌದಿಲ್ಲ ಯಾಕ? ನೀನು ಹೇಳೋದು ಏನು ಬರಬ್ರಿ ಬಿಡು. ಆದ್ರೂ ನನ್ನ ರೊಕ್ಕ ನಂಗೆ ಕೊಟ್ಬಿಡ. ಇವ ನಂಗೆ ರಾತ್ರಿ ದಿನ ಆತು. ಈಗ ಎಲ್ಲಿಂದ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ರೆ ಆಗೋಕಿತ್ ಬಿಡ. ಯಾಕ ನನ್ನ ಕಡೆ ಅರ್ಜೆಂಟ್ ಆಗಿ ರೊಕ್ಕಿಲ್ಲ. ಯಾಕ ಇದ್ದಾಗ ನಾನು ಕೊಡ್ತೀನವ, ಕೊಡ್ತೀನಿ. 2 ದಿನ ಕರೆಕ್ಟ್ 2 ದಿನ ಟೈಮ್ ಕೊಡು. ನಾನೇನಾರ ಕೊಡ್ಲಿಲ್ಲ ಅವಾಗ ನೀನು ಹೇಳು. ಆತು ಒಟ್ಟು 1 ವಾಟೆ ಇದು ಕೊಡ್ಬಾ. ತೊಗರಿ ಬ್ಯಾಳಿ ಸಾರಿಗೆ ಬೇಕು. ಇವ ಅರ್ಧ ಕಿಲೋ. 1 ವಾಟೆ ಅಂದ್ರೂ 1/2 ಕಿಲೋಕ್ಕೆ ಬರ್ತಿತ್ತದು. ನಾವಲ್ಲೇ ಲೇ ರೇಷ್ಮಿ ನನ್ನ ಮಗನ ರೊಕ್ಕೆಲ್ಲ ಹಾಳು ಮಾಡಕ್ ಕುಂತಿಲ್ಲ ನೀನು. ಅತ್ತಿಯರ ಓಟ್ ಸುಮ್ಮನೆ ಕುಂದ್ರಿ. ಯಾಕೆ ಮತ್ತೆ ವಾಪಸ್ ಕೊಡ್ತೀನಿ ಅಂದಾಳಲ್ಲ.
ಅಯ್ಯೋ ನಿನ್ನ ಎಣ ಎತ್ಲಿ ಆಕಿ ಎಂದು ವಾಪಸ್ ಕೊಟ್ಟಾಳೆ ಉದ್ರಿ ಗಂಗವ್ವ. ಆಕಿ ಹೆಸರ ಉದ್ರಿ ಗಂಗವ್ವ ಅಂತ ಕುಂತಿಲ್ಲನು, ಎದಕ್ ಕುಂತತಿ? ಆಕಿ ಎಂದು ಒಳ್ಳಿ ಕೊಟ್ಟಿದ್ದ ಇತಿಹಾಸದಾಗನ ಇಲ್ಲ. ತಗೊಂಡು ಹೋಗ್ಕಳ ಅತ್ತಾಗ ಅದು ವಾಪಸ್ ಕೊಟ್ಟಿದ್ದಿಲ್ಲ. ಇಲ್ಲ ತಾನು ನೋಡಿ 2,000 ರೂಪಾಯಿ ಕೈ ಹೆಂಗ್ ಓಡೋಡಿ ಬಂದಾಳ. ಹಂಗ ಮೊನ್ನೆ ಇದು ಒಂದ್ ವಾಟೆ ದೊಡ್ಡ ವಾಟೆ ಕೊಬ್ಬರಿ ಬಟ್ಲ ಇಸ್ಕೊಂಡು ಹೋದ್ಲು, ತಂದು ಕೊಟ್ಲನು. ಯವ್ವ ಆಕಿಗೆ ಹೋಗಿ ಹೋಗಿ ನೀನು ಒಂದ್ ವಾಟೆ ಕೊಡಕ್ ಕುಂತಿಯಲ್ಲ, ತೊಗರಿ ಬ್ಯಾಳಿ ಬೇಕಾಗಿಲ್ಲ, ನೀ ಕೊಡುದು ಏನು ಬೇಕಾಗಿಲ್ಲ. ಅಯ್ಯ ನಾನೇನು ಕೊಡು ಅಂತೇನು ಬಂದಿಲ್ಲ ಅಯ್ಯಮ್ಮ. ನನ್ನ ರೊಕ್ಕ ನನಗೆ ಕೊಟ್ಬಿಡ್ರಿ, ನಾನು ಅಂಗಡಿಗೆ ಹೋಗಿ ನನ್ನ ರೊಕ್ಕ ಕೊಟ್ಟು ಖರೀದಿ ಮಾಡ್ಕೊಂಡು ಮನೆಗೆ ಹೋಗಿ ಮಾಡ್ಕೊಂಡು ತಿಂತಾನೆ. ನಮಗೆ ಏನು ಬೇಕಾಗಿಲ್ಲವ ನಿಮ್ಮ ಮನಿದು. ಹೇಳ್ತೀನಿ ಅಂತ ಬಾರಿ ಹಾಕಿ ನೀನು. ಇದು ಏನು ಹಣೆ ಬಾರ್ಗಣಿ ಚೌತಿ ಆತವ ಇವ ನಂದು. ನನಗರ ಸಾಕಾಗೋದ್ಬಿಡು, ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು. ಯಾಕ ಸಿಟ್ಟು ಮಾಡ್ಕೋಬೇಡ ಯಾಕ, 2 ದಿನದಾಗ ಕೊಡ್ತಾನಿ. ಈಗ ಬಾ ನಿನಗ ಒಂದು ವಾಟೆ ಎಲ್ಲ ಕೊಡ್ತೀನಿ ಬಾ, ತೊಗರಿ ಬೇಳೆ ಅದಾವು. ಕೊಟ್ಟಾರ ನೋಡ ರೇಷ್ಮಿ, ಕೊಟ್ಟಾರ ನೋಡಕೀಗ ಹೌದು ಅಂದ್ಬಿಡ್ತೀನಿ. ನನ್ನ ಮಗ ಬರ್ಲಿಲ್ಲ ಹೇಳಿ ಮಾಡಿಸ್ತೀನಿ ನಿನಗ. ಮಂದಿಗೆಲ್ಲ ಹಂಚಾಕ ದಿನಸಿ ಸಾಮಾನು ತಂದು ಹಾಕಿಸ್ತೀನಪ್ಪ ಮನ್ಯಾಗ ಅಂತ ಹೇಳ್ತಾನೆ. ಹೌದು ನೋಡ್ರಿ ಅತ್ತಿರ, ಈಟ್ ದಿನದಾಗ ಇದ ಒಂದು ಮಾತು ನೀವು ಕರೆಕ್ಟಾಗಿ ಮಾತಾಡಿದ್ದು. ಹೌದ್ರಿ ಅತ್ತಿರ, ನಾವು ಯಾಕೆ ಕೊಡ್ಬೇಕು ತೊಗರಿ ಬ್ಯಾಳಿ? ಕೊಡೋದು ಬೇಡ ಬಿಡ್ರಿ. ನಿಮ್ದು ಟ್ರಂಕ್ ಐತಲ್ರಿ ಮ್ಯಾಲಿ, ಆ ಟ್ರಂಕ್ನ್ಯಾಗ ಹಳದಿ ಚೀಲ್ದಾಗ ನಿಮ್ದು ಹಸಿರು ಬಣ್ಣದ ಪರಸ್ನ್ಯಾಗ 2,500 ರೂಪಾಯಿ ಐತಲ್ರಿ ಅತ್ತಿರ, ಅದನ್ನ ತಂದು ಕೊಟ್ಬಿಡ್ರಿ. ಅದ ಅದು ಅದು ನೀನ್ ಯಾವಾಗ ನೋಡಿದಿಲ್ಲ? ಇಲ್ಲಿ ಬಿಡು, ನನ್ನ ಕಡೆ ರೊಕ್ಕಿಲ್ಲ. ಇಲ್ರಿ ಅತ್ತಿಯರ, ನನ್ನ ಮನೆ ಧೂಳ ಹೊಡೆ ಮುಂದ ನೋಡಿನ್ರಿ. ನೀವು ಎಲ್ಲ ಎಣಸಿ ಜತತ್ನಾಗಿ ತೆಗೆದಿಟ್ರಲ್ಲ, ಅವಾಗ ನಾ ಕಿಟಕಿಯಾಗಿನ್ ನೋಡೇನ್ರಿ ಅತ್ತಿರ. ಅದಕ್ಕ ನಿಮಗ್ ನೆನಪಿರ್ಲಿಕ್ಕಿಲ್ಲ, ನಾ ತಗೊಂಬಂದಿಕ್ಕಿ ಕೊಡ್ಲೇನ್ರಿ ಅತ್ತಿರ? ಹ್ಞೂ ಅಂದ ಬಿಡ್ರಿ. ಅಯ್ಯ ರೇಷ್ಮಿ, ನೀ ಬಾರಿ ಬಿಡು, ಈಟಿಟ್ಟಕ್ಕ ಸಿಟ್ಟಾಗ್ತೀವ. ಹೋಗು ಒಂದ್ ವಾಟೆ ತೊಗರಿ ಬ್ಯಾಳಿಗೆ ಏನೇನಾಗೋದಿಲ್ಲ. ಕೊಡು, ನಿನ್ನ ಕಡೆ ಇದ್ದಾಗ 2,000 ರೂಪಾಯಿ ಕೊಟ್ಟು ಲಗುನ ಮುಟ್ಟುಸು. ಮಂದಿದು ರೊಕ್ಕ ಇಟ್ಕೋಬಾರ್ದು. ರೊಕ್ಕ ಇಟ್ಕೊಂಡು ಇಲ್ಲಂತ ಮುದುಕಿ ಮತ್ ನನಗೆ ಹೇಳ್ತಾ ಊರಾಗಿಲ್ಲ ದಿಮಾಕದ್ ಮಾತು. ಅಯ್ಯ ಗಂಗವ್ವ ಕುಂದ್ರ ಬಾರ ಇವ ಇತ್ತಾಗ ನಿಂತ ಬಿಟ್ಟಿಯಲ್ಲ, ಅವಾಗಿನ ಕಾಲ್ ನೋವುಸ್ತಾವು. ಕುಂದ್ರ ಬಾ, ಒಟ್ಟು ನಮ್ಮ ರೇಷ್ಮಿ ಹಾಲ್ನಾಗ ಚಾ ಮಾಡ್ಕೊಂಬರ್ತಾಳ. ಚಾ ಕುಡ್ದು ಒಟ್ಟು ತೊಗರಿ ಬ್ಯಾಳಿ ತಗೊಂಡು ಹೋಗು. ಇದ್ದಾಗ ಕೊಡುವ, ನಿಮ್ಮ ಮನೆಗೆ ಯಾವಾಗ ಇದ್ದಾಗ ತೊಗರಿ ಬ್ಯಾಳಿ ತಂದು ಕೊಡು. ಮತ್ತ ಇಟ್ಕೊಂಡು ಕುಂದ್ರ ಬೇಡ, ನಾವು ದುಡ್ಡು ತಿಂದವ್ರು ನೋಡುವ. ಹೋಗ್ಲಿ ರೇಷ್ಮಿ, 2 ಕಪ್ ಬಿಸಿ ಬಿಸಿ ಚಾ ಕಾಸ್ಕೊಂಬ ಹೋಗು. ಚಲೋತ್ನಾಗಿ ಹಾಲ್ನಾಗ ಮಾಡ ಕೇಟಿ ಅರಂಗಾಗ್ಬೇಕು ನೋಡು. ಹ್ಞೂ ರೀ ಅತ್ತೀರ, ಆತ್ ತಗೋರಿ. ಗಂಗಕ್ಕ ಬಾ ಇತ್ತ ಕಡೆ ಕುಂದ್ರ ಬಾ. ತಗರ ಕುಂದಿರ್ತೀನಿ. ಊಟಕ್ಕೆ ಕೆನಿ ಹಾಕ. ಹಾಲ್ನಾಗ ಚಾ ಮಾಡು. ಹಂಗ ಊಟಕ್ಕೆ ಕೆನಿ ಇದ್ರ ಚಾದಾಗ ಹಾಕಂಬ. ನಂಗೆ ಕೆನಿ ಹಾಕೊಂಡ ಚಾ ಕುಡಿದ್ರು ರೂಢ ನೋಡು. ಮತ್ತ ಹಳಾದ ಕೀಕಿ ಉದ್ರಿ ಗಂಗವ್ವ 2,000 ರೂಪಾಯಿ ಇಸ್ಕೊಳಕ್ ಬಂದಾಳ. ಮುಚ್ಕೊಂಡು ಇಲ್ಲ ಅಂದ್ರೆ ಹೋಗ್ಬಿಡ್ಬೇಕು. ಹಾಳಾದಕ್ಕಿ ಕೆನಿ ಹಾಕಿದ್ದು ಚಾ ಕುಡಿತಾ ಅಂತಿಕಿ ನೇಣ ಎತ್ತಿ. ಮತ್ತೇನ್ ಬೇಯಮ್ಮ, ಮತ್ತೇನು ಮಗಳ ಮನೆಗೆ ಹೋಗಿಲ್ಲೇನು? ಇಲ್ಲವ ಹೋಗಿಲ್ಲ. ಅಲ್ಲಿ ಅದ್ರ ಅತ್ತಿ ಭಾಳ ಕೌಬೌ ಮಾಡ್ತಿರ್ತತಿ ಒಂದ ಸಮ. ಅದಕ್ಕೆ ನಾನು ಹೋಗಂಗಿಲ್ಲ, ಆಕಿಗೂ ಕಳ್ಸಂಗಿಲ್ಲ. ಅಳಿಯ ಚಲೋ ಅದಾನ. ನನ್ನ ಮಗಳ ಮಾತಾ ಕೇಳ್ತಾನಲ್ಲ, ಹಂಗನ್ ಚಿಂತಿಲ್ವ. ಆರಾಮಿಲ್ಲ ಕುಂತೆ ನಾನು. ಕರೆ ಕಳ್ಸ್ಬೇಕು ಆಕಿಗೂ. ಈಗ ಸಂಕ್ರಾಂತಿ ಹಬ್ಬಕ್ಕ ನನ್ನ ಮಗಳಿಗೆ ಕರೆ ಕಳಿಸ್ತೀನವ. ಪಾಪ ಅದೂ ಬಂದೇ ಇಲ್ಲ ನೋಡು. ಬೇಯಮ್ಮ ಅಂದಂಗ ನಿಂದು 1,200 ರೂಪಾಯಿ ಪೆನ್ಷನ್ ರೊಕ್ಕ ಬೀಳಾಕುತ್ತೇನೆ ಬೇ. ನಾವ ಬೀಳ್ತತಿ. ಮತ್ತ ತಗ್ಸಂಗಿಲ್ಲ ಏನದನ್ನ ತಗೊಂಬರ್ಬೇಕಿಲ್ ಬೇ. ಎದಕ್ಕೆ ಹಾಕತ್ತೀನ ಮನೆ ಖರ್ಚಿಗ ಬಾಳೆಗ? ಇವ ಉದ್ರಿ ಗಂಗವ್ವ ಬಾರಿ ಬಿಡು ನೀನು. ನಿಂದಂದ ರೊಕ್ಕ ನಂದಂದ ರೊಕ್ಕ ಅಲ್ಲನು. ಮನಿ ಬಾಳೆಕಾಯಿ ಏಟ್ ರೊಕ್ಕಿದ್ರು ಸಾಲಂಗಿಲ್ಲ. ಅದಕ್ಕೆ ನನ್ನ ರೊಕ್ಕ ಓಟು ಉಳಿತಾಯ ಇರ್ಲಿ ಅಂತ ತೆಗೆದಿಟ್ಟೇನೆ. ಅದ್ರ ಮೇಲೆ ಕಣ್ಣು ಬಿದ್ದಾವಿಕಿ ರೇಷ್ಮಿವು. ಅದಕ್ಕೆ ಮಾತಿದ್ರ ಅತ್ತಿರ ನಿಮ್ಮ ಕಡೆ ರೊಕ್ಕ ಕೊಡ್ರಿ, ಅತ್ತಿರ ನಿಮ್ಮ ಪಾಸ್ಬುಕ್ ಕೊಡ್ರಿ ಅಂತಾಳ. ಅದಕ್ಕೆ ನಾನು ತೆಗೆದಿಟ್ಬಿಡ್ತೀನಿ ರೊಕ್ಕನ. ನನಗೂ ಮಗಳದಲ್ಲವ, ಮಗಳಿಗೆ ಓಟು ಖರ್ಚಿಗ ಕೈಯಾಗ ಕೊಡಾಕ್ ಬೇಕಲ್ಲ. ಮೊಮ್ಮಕ್ಕಳು ಬಂದಾಗ ಖರ್ಚು ಮಾಡಾಕ ಬೇಕಿರ್ತಾವ. ವಯಸ್ಸಾದವ್ರಿಗೂ 100 ಖರ್ಚು ಇರ್ತಾವ. ಅದು ಈ ಸೊಸೆಯರಿಗೆ ಗೊತ್ತಾಗಂಗಿಲ್ಲ. ಅಲ್ಲಿ ನೋಡ ಗಂಗವ್ವ ಜೈ ಬಂದು ನೋಡಲಿ. ಅಯ್ಯ ಜಯಕ ನೀನೇನೋ ಇವ ಹಿಟ್ಟಿನ ಗಿರಣಿಯಿಂದ ಡೈರೆಕ್ಟ್ ಇಲ್ಲೇ ಬಂದೇನೋ? ಮುಖ ಎಲ್ಲ ಹಿಟ್ಟಿಟ್ಟಾಗೈತಲ್ಲ. ಹೂನ ಇವ ಹಿಟ್ಟು ಹಾಕು ಮುಂದ ಜೋರ್ ಜಗಳಲ್ಲಿ ನನಗ ಮತ್ತ ಶೇಖರಪ್ಪನ ಎಂಟಿಗ ನಿನ್ನೆ ಹಿಟ್ಟಿನ ಡಬ್ಬಿ ಇಟ್ಟು ಬಂದೇನಿ. ಬಾಯಿ ಮುಚ್ಕೊಂಡು ಹಾಕಿಡ್ಬೇಕಿಲ್ಲ. ಇಲ್ಲ ಬಾರದ್ದು ದಿಮಾಕನ ಮಾಡಿಟ್ಟ. ಏನ್ ಮಾಡಿಲ್ಲ ಇವ ಅಂತದಾಕಿ ಹಾಳಾದಾಕಿ. ಅಲ್ಲ 8 ಸಲ ನಾನು ಡಬ್ಬಿ ಹಿಟ್ಟು ಬಂದೇನವ. ಆಕಿ ಹಿಟ್ಟಿನ ಗಿರಣ್ಯಾಗ ಒಂದಿನಾನು ಹಿಂಗಾಗಿಲ್ಲ. ನಿನ್ನೆ ಶೇಖರಪ್ಪ ಇಲ್ಲಿ ನೋಡು ಹೋಗ್ಲೇ ಇದು ಜೋಳ ತಕ್ಕಂಬಿಟ್ಟ. 5 ಕಿಲೋ ಹಾಕ್ಸೆ ನಾನು ಹಾಕ್ಸುದ. ನಮಗೊಂದು 8-10 ದಿನ ಆಕೈತಿ ಚಿಂತಿರಂಗಿಲ್ಲ ಅಂದು. ಅಲ್ಲ ಏಟಕ್ಕೊಂದು ಜೋಳ ತಕ್ಕಂಬಿಟ್ಟಾಳ. ನಾವೇನ್ ಮಾಡ್ಕೊಂಡು ತಿನ್ನೋದು ಬೇಡ ಏನು? ಬಿಟ್ಟಿ ಹಾಕ್ತಾಳ ಈಕಿ. ಇವ ಹೌದು ನಂಗೆ ರೊಕ್ಕ ಕೊಟ್ಟಿರ್ತವಿ, ಸುಮ್ಕ ಹಾಕಿಡ್ಬೇಕಿಲ್ಲ. ಜೋಳ ತಕ್ಕಂಡಾಳ. ಹಿಟ್ಟಿನ ಗಿರಣ್ಯಾಗ ನಾ 7 ಸಲ ಹಾಕಿದ್ರು ಅರ್ಧ ಡಬ್ಬಿದ ಮ್ಯಾಲೇನೋ ಹೋಗ್ತಿದ್ದು. ಈ ಸಲ ಇಲ್ಲ ಅರ್ಧ ಡಬ್ಬಿಗ ನಿಂತು ಬಿಡ್ತು. ಮತ್ತೆ ಜಗಳ ಆತದು. ಅಯ್ಯಯ್ಯಯ್ಯಯ್ಯ ಪಾಪ ಆಕೆ ಅಲ್ಲ ರುಕ್ಮಿಣಿ, ಶೇಖರಪ್ಪನ ಹೆಂಡ್ತಿ. ಹೌದು, ನಮ್ಮ ರೇಷ್ಮಿಗೂ ಹಂಗ ಮಾಡಿಲ್ಲ. ಅವಾಗಿಂದ ನಾವರ ಡಬ್ಬಿ ಇಟ್ಟ ಬರಂಗಿಲ್ಲವ. ಅಲ್ಲೇ ಕೂತು ಹಾಕಿಸ್ಕೊಂಡ ಬರ್ತೀವಿ. ಏಟೊತ್ತಾದ್ರೂ ಅಡ್ಡಿ ಇಲ್ಲ ತಗ. ಹೌದು ಬೇಯಮ್ಮ, ನೀ ಹೇಳಿದ್ರು ಕರೆ. ನಮ್ಮವರು ನಂಬಿಕಸ್ತ್ರ ಅಂತ ಇಟ್ಟು ಬಂದೇವಲ್ಲ, ನಮ್ಮ ತಗೊಂಡು ನಾವು ಹೊಡ್ಕೋಬೇಕು ನಂಗೆ ಆತು ಬೇಯಮ್ಮ. ನಾನಿನ್ನ ರೊಟ್ಟಿ ಬಡ್ಬೇಕು, ನನ್ನ ಗಂಡ ಬರ ಒತ್ತಾತು. ನಾನೇನು ಬರ್ತೀನಿ ತಗೋ ಮನೆ ಕಡೆ. ರೇಷ್ಮಕ್ಕೂ ಹೇಳು. ಕರೆಕ್ಟ ಮಾಡ್ಯಾಳ ತಗೋ. ಆಕಿ ಡಬ್ಬಿ ಇಡ್ತಾಳ, ಪಡಾಳಿ ಹಾರಿಸ್ಕೋತ ಮನಿ ಅಡ್ಡಾಡ್ತಾಳ. ಮತ್ತೇನೈತಿ ತಕ್ಕೊಂಡಾಳ. ಅಯ್ಯ ಈಕೆನಿಕಿ ರೇಷ್ಮಕ್ಕ ಏನ ಬರ್ಲಿರಲ್ಲ. ಇವ ರೇಷ್ಮಕ್ಕ ನಂಗೆ ಹೊತ್ತಾತ. ಇವ ನೀ ಲಗುನ ಬಾ. ಬನ್ನಿ ಚಾ ಸೋಸ ಕುಂತಾನಿ, ಬನ್ನಿ ತಡಿ. ನೀ ಏನ ಹೇಳು ಗಂಗವ್ವ, ಈಕಿ ನನ್ನ ಸಸಿ ಭಾಳ ಸ್ಲೋ, ಮೆಲ್ಲಕ್ಕೆ ಮಾಡ್ತತಿ. ಲಬಲಬನ ಕೆಲಸನ ಮಾಡಂಗಿಲ್ಲ. ಒಂದು ವಾಟಿ ಚಾ ಮಾಡಕ್ ನೋಡಿ ಏಟೋ ತಗೊಳತ್ತಾಗ
ನಮ್ಮ ಜೈ ಬಂದು ಹೋದ್ಲು ಇನ್ನು ಏನೇನು ಯಾರ್ಯಾರು ಬರ್ತಾರ ಏನ ಅಲ್ಲಿ ಮಠ ಮಾತ್ರ ಚಾ ಬರಂಗಿಲ್ಲ ಹಂಗೆ ಯಾಕಂತೀವಿ ಪಾಪ ಮನೆಗೆ ಏನೇನು ಕೆಲಸ ಇರ್ತಾವ ಏನ ಮಾಡ್ಕೋತಾನ ಚಾ ಮಾಡಿದ್ರೆ ಮತ್ತೆ ಒತ್ತಾಕೈತಿ ಏನಾಗಂಗಿಲ್ಲ ತಗೋತಾಗ ಬರ್ತಾಳ ಏನ್ ತರ್ತಾಳ ಏನ್ ಬಿಡ್ತಾಳ ಬಿಡ ಇವ